प्रदायक पुस्तक हस्ते बुद्धि प्रदायक पुस्तक हस्ते सिद्धि विनायक पाद नमोस्ते सिद्धि विनायक पाद नमोस्ते देव देवरा देवा देवा देव देवरा देवा देव नमो ओ देव देवा देव नमो देव देवा देव देव नमो देव देवा देव नमो परमानंद ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರ್ಯರಗಿ ನಾದಿಯಳು ವರವ್ಯಾಸ ಮುನಿಪದ ದ್ವಂದ್ವ ಕಾಲತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆನು ಈ ಕಥಾಮೃತವನ್ನು ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆನು ಈ ಕಥಾಮೃತವನ್ನು ತೈ ತೈ ಭಕ್ತಿನಾಥೆ
ರಕ್ಷಿಸು. ಪೃಥ್ವಿಯನ್ನು ಮೆತ್ತಿದ್ದ ಕತ್ತಲೆಯ ಮೊತ್ತವಳಿದು ಮಿತ್ರನ ಉದಯವಾದಂತೆ ಇಂದು ಪ್ರಜಾಜನರ ಮನದಾಳದಲ್ಲಿ ಹುದುಗಿದ್ದಂತಹ ವ್ಯಕ್ತಿಯನ್ನ ಕಿತ್ತಿಟ್ಟು ಹಸನ್ಮುಖಿಗಳಾಗಿ ಮಂಗಲ ಮುಹೂರ್ತದಲ್ಲಿ ಪಟ್ಟವೇರಿದಂತಹ ಈ ಶ್ವೇತಕುಮಾರನಿಗೆ ಜಯಘೋಷವನ್ನು ಮಾಡುತ್ತಿದ್ದಾರೆ. ನನ್ನ ತಂದೆಯವರಾದಂತಹ ರತ್ನಶೇಖರ ಭೂಪತಿಯವರು ಮೃಗವಿಹಾರಕ್ಕೆಂದು ಹೋದ ಸಂದರ್ಭ ಕಾಡ ಕಿರಾತನೋರ್ವರಿಂದ ಹತರಾದ ವಾರ್ತೆ ನನ್ನ ಅಂತರಂಗವನ್ನೇ ಅಲ್ಲೋಲ ಕಲ್ಲೋಲವನ್ನಾಗಿಸಿತು. ಮರೆಯಲಾಗದ ನೋವು ಮನದಾಳದಲ್ಲಿ ಮನೆ ಮಾಡಿದ್ದರೂ ಕೂಡ ಒತ್ತರಿಸಿ ಬರುವ ದುಃಖವನ್ನ ಹತ್ತಿಕ್ಕಿ ಈ ನಾಡಿಗಾಗಿ, ಈ ನಾಡಿನ ಜನಗಳಿಗಾಗಿ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿಕೊಂಡು ಈ ರುದ್ರಪುರದ ಅಧಿಕಾರವನ್ನ ವಹಿಸಿಕೊಂಡವನು ನಾನು. ಒಂದೆಡೆಯಲ್ಲಿ ಒಂದೇ ಮಾರ್ಗದರ ಸ್ಥಿತಿಯಾಗ್ತಾ ಇದೆ, ನರ್ತನಾದಿ ವಿನೋದಗಳು ಒಂದೆಡೆ, ಪರಮ ಸಂತೋಷದಲ್ಲಿದ್ದೇನೆ. ಹರಿನಾಮ ಸ್ಮರಣೆ ಕೇಳ್ತಾ ಇದೆ. ಶ್ರೀ ಶಂಕರಾಂಬರ ದೇಶನಾಶ ಪರಮೇಶ ನಮೋ. ಶ್ರೀ ಶಂಕರ ಗಿರಿಜೇಶ ದಿಗಂಬರ ದೇಶನಾಶ ಪರಮೇಶ ನಮೋ. ರಮೇಶ ನಮೋ, ಉಮೇಶ ನಮೋ. ಸ್ವಾಮಿ, ಪಾದಪದ್ಮಗಳಿಗೆ ನಮಸ್ಕಾರಗಳು. ಹೀಗೆ ಬರಬೇಕು ಸ್ವಾಮಿ, ಹೀಗೆ ಬರಬೇಕು. ಯೋಗ್ಯವಾದ ಆಸನವನ್ನು ಇರಿಸಿದ್ದೇನೆ, ಸ್ವೀಕರಿಸಬೇಕು. ಯಥೋಮತಿಯಾಗಿ ಯಥೋಚಿತವಾಗಿ ಸತ್ಕರಿಸಿದ್ದೇನೆ ಸ್ವಾಮಿ. ನಾವು ಧನ್ಯರು ಸ್ವಾಮಿ. ಶ್ವೇತಕುಮಾರ, ನಾರದರೆ ನಿನ್ನ ಆದರಾತಿಥ್ಯದಿಂದ ಸಂತುಷ್ಟನಾದೆ. ನಿನ್ನ ಭಾವನಾತ್ಮಕವಾದ ಶ್ರದ್ಧೆಗೆ ವ್ಯಕ್ತಿಗೆ ಮೆಚ್ಚಿದ್ದೇನಯ್ಯ. ಧನ್ಯ ಸ್ವಾಮಿ. ಇಂದು ತುಂಬಾ ಲವಲವಿಕೆಯಿಂದ ಕಾಣುತ್ತಿದ್ದೀಯ. ಹೌದು ಸ್ವಾಮಿ. ಆದರೆ ನಿನ್ನ ಈ ಲವಲವಿಕೆ ಹಿಂದಿರುವ ಕಾರಣ ಮಾತ್ರ ತಿಳಿಯಲಿಲ್ಲ. ಮುನಿಗಳೇ, ದಯವಿಟ್ಟು ಕಳುಹುವುದು ಶ್ರೇಷ್ಠವಿರಮಯ ಪಟ್ಟಣವೇ ಜಯ. ಶ್ರೇಷ್ಠವಿರಮಯ ಪಟ್ಟಣವೇ ಜಯ. ತುಟ್ಟಿಯ ಒಂದು ಕಷ್ಟವನಿದು ಶ್ರೇಷ್ಠವಿರಮಯ ಪಟ್ಟಣವೇ ಜಯ. ತುಟ್ಟಿಯ ಒಂದು ಕಷ್ಟವನಿದು. ಅಜ್ಞಾನವೆಂಬ ಅಂಧಕಾರವನ್ನು ತುಂಬಿದವರ ಬಾಳಲ್ಲಿ ಸುಜ್ಞಾನವೆಂಬ ಬೆಳಕನ್ನು ಚೆಲ್ಲುವವರು ತಾವು. ಮಿಗಿಲಾಗಿ ಬ್ರಹ್ಮಮಾನಸ ಪುತ್ರರು. ಸತ್ಯ ಸ್ವಾಮಿ, ಪಟ್ಟವೇರಿದಂತಹ ಶುಭ ಮುಹೂರ್ತ ಇಂದು. ಇಂದು ಈ ಆಗಮನ ನನ್ನ ಮನಸ್ಸಿಗೆ ಮುದ ನೀಡಿತು ಸ್ವಾಮಿ. ಅಷ್ಟು ಮಾತ್ರವಲ್ಲ, ನಮ್ಮ ಪ್ರಜಾಕೋಟಿಯ ಕಷ್ಟಕೋಟಲೆಗಳು ಇಂದು ದೂರವಾಗುತ್ತದೆ ಎಂದು ಭಾವಿಸುತ್ತೇನೆ. ಶ್ವೇತಕುಮಾರ, ಆದರೆ ಶ್ರದ್ಧಾಪೂರ್ವಕ ಭಕ್ತಿಗೆ ಸಂತೋಷವಾಯಿತು. ಮೆಚ್ಚಿದನಯ್ಯ. ಮೆಚ್ಚಿದೆ ಮಗನೇನ ನಿನ್ನಯ ನುಡಿಗೆ ತಾಕಿತ. ಮೆಚ್ಚಿದೆ ಮಗನೇನ, ಮೆಚ್ಚಿದೆ ಮಗನೇನ ನಿನ್ನಯ ನುಡಿಗೆ.
ನಿನಗೆ ನಿನಗೆ ಭಕ್ತಿಗೆ ಸಂತೋಷವಾಯಿತು. ನಿನ್ನಲ್ಲಿರುವಂತಹ ಕೌಶಲ್ಯ ಸದ್ಭಾವನೆಗಳಿಗೆ ಯಾರು ಸಮಾನರಿಲ್ಲ. ಬರಿದಾದಂತಹ ಸಿಂಹಾಸನವನ್ನು ಒತ್ತಡಕ್ಕೆ ಬಡಿದು ಏರಿದ್ದೀಯ. ಹೌದು ಸ್ವಾಮಿ. ಮನಸ್ಸಿನ ಮೂಲೆಯಲ್ಲಿ ತಂದೆಯ ಸಾವಿನ ದುಃಖವಿದ್ದರೂ ಜನಪದದ ಹಿತಕ್ಕಾಗಿ ಅದನ್ನು ನುಂಗಿಕೊಂಡು ಆಡಳಿತ ಸೂತ್ರವನ್ನು ಕೈಕೊಂಡಿದ್ದೀಯ. ಹೌದು ಸ್ವಾಮಿ. ಮಗು ನೀನು ವಿರಾಧಿವೀರನಾಗಿ ಕೀರ್ತಿವಂತನಾಗಿ ಧಾರ್ಮಿಕನಾಗಿ ಸಕಲ ಇಷ್ಟಾರ್ಥಗಳನ್ನು ಪಡೆಯುವಂತವನಾದ ಮಗನೇ. ಸ್ವಾಮಿ, ನಾನು ಅನುಭವ ಶೂನ್ಯ. ನಿಜ ಹೇಳಬೇಕು, ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿಕೊಂಡು ಈ ರುದ್ರಪುರದ ಅಧಿಕಾರವನ್ನು ಸ್ವೀಕರಿಸಿದವನು ನಾನು. ಹೌದು. ಆದರೆ ಈ ಹೊಣೆಗಾರಿಕೆಯನ್ನ ನಿಭಾಯಿಸುವ ಯೋಗ್ಯತೆಯಾಗಲಿ ಅರ್ಹತೆಯಾಗಲಿ ನನ್ನಲ್ಲಿದೆ ಎಂದು ನಾನು ಭಾವಿಸಲಾರೆ. ಹಾಗಾಗಿ ನನ್ನಲ್ಲಿ ಭೌತಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ಯಾವುದಾದರೂ ಕುಂದು ಕೊರತೆಗಳಿದ್ದಲ್ಲಿ ಅದನ್ನು ತಿಳಿಸಬೇಕು. ಅಷ್ಟು ಮಾತ್ರವಲ್ಲ, ಅದಕ್ಕೆ ಪರಿಹಾರ ಮಾರ್ಗ ಹೊಂದಿದ್ದರೆ ಅದನ್ನೂ ಕೂಡ ತಿಳಿಸಿಕೊಟ್ಟು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು ಸ್ವಾಮಿ. ಮಗು, ಸ್ವಾಮಿ, ರಾಜನಾದವರಲ್ಲಿ ಇರಬೇಕಾದಂತಹ ಗುಣ ಅಧಿಕಾರ ಬಂದಾಗ ಅರಿತು ನಡೆ ಎಂದು ಹೇಳುವುದು ಇದನ್ನೇ. ಇದಕ್ಕೆ ನೀನು ಹೊರತಾಗಿ ಅಲ್ಲ, ಮನುಷ್ಯ ಯಾರು ಪರಿಪೂರ್ಣದಲ್ಲ. ಹಾಗಾಗಿ ನಿನ್ನಲ್ಲಿರುವ ಒಂದು ಕೊರತೆ ಇದೆಯಯ್ಯ. ಕೊರತೆ ಸಾದರದೊಳು ನೀನು ಪಟ್ಟಾವೇರಿರಲು, ಸಾದರದೊಳು ನೀನು ಪಟ್ಟಾವೇರಿರಲು. ದರಸಿಯಲ್ಲಿ ಹಾಳು ನಿನ್ನ ಪಾದದೇವಿ ಪಾಪಟ ದರಸಿಯಲ್ಲಿ ಹಾಳು. ಸಾಧನದೊಳು ನೀನು ಪಟ್ಟವೇರಿರಲು. ಕುಲ ಶೀಲ ವಿತ್ತ ವಿದ್ಯೆ ರೂಪ ಯೌವನ ರಾಜ್ಯ ಮಡದಿ ಇವು 8 ಅರಸನಾದರಲ್ಲಿ ಇರಬೇಕಾದಂತಹ ಅಷ್ಟ ಸೌಭಾಗ್ಯಗಳು. ಇದರಲ್ಲಿ ಮೊದಲ 7 ಭಾಗದಲ್ಲಿ ನಿನಗೆ ಕೊರತೆ ಇಲ್ಲವಾದರೂ 8ನೆಯದಾದಂತಹ ಮಡದಿ ಅದೇ ಕೊರತೆಯ. ನಿನ್ನ ವಾಮಭಾಗ ಶೂನ್ಯವಲ್ಲವೇ? ಅರಸನಾದ ನಿನಗೆ ಓರ್ವ ಪಟ್ಟದರಸಿ ಬೇಡವೇನಯ್ಯ? ಸ್ವಾಮಿ, ನಾನು ಅಷ್ಟ ಸಂಪದಯುಕ್ತನಾಗಬೇಕಾದರೆ ಪಟ್ಟದರಸಿ ಹೊಂದಬೇಕೆ? ಹೌದಯ್ಯ. ಈ ವಿಚಾರವಾಗಿ ನನಗೆ ಇಲ್ಲಿಯವರೆಗೆ ಯಾರು ಹೇಳಿದವರೇ ಇಲ್ಲ. ಆದರೆ ಸ್ವತಃ ನೀವೇ ಹೇಳಿದ್ದೀರಿ ಅಂತಾದರೆ
ಯೋಚಿಸುವ ಅಗತ್ಯ ಕೂಡ ಇಲ್ಲ. ಆದರೆ ಒಂದು ವಿಚಾರ ಸ್ವಾಮಿ, ತಾವು ತ್ರಿಲೋಕ ಸಂಚಾರಿಗಳು. ಹಾಗಾಗಿ ನನ್ನ ಅರ್ಹತೆಗೆ ಯೋಗ್ಯತೆಗೆ ಸರಿ ಹೊಂದಬಲ್ಲಂತಹ ಕನ್ಯಾರತ್ನ ಹೊಂದಿದ್ದರೆ ನೀವೇ ದಯಮಾಡಿ ಸೂಚಿಸಬೇಕು. ಮುಂದಿನ ಯೋಚನೆಯನ್ನು ನಾನು ಮಾಡುತ್ತೇನೆ. ಇದ್ದಾಳೆಯ, ಖಂಡಿತವಾಗಿಯೂ ಇದ್ದಾಳೆ. ಯಾರು ಸ್ವಾಮಿ? ನೀನೇನು ಮಾಡಬೇಕು ಬಲ್ಲೆಯ? ವೀರನೀನಾದರಿಂದ ಕಾಶಿ ದೇಶಗಳು ವೀರನೀನಾದರಿಂದ ಕಾಶಿ ದೇಶಗಳು ಶೂರಸೇನನ ಬುದ್ಧಿ ಶಿವೆಯಂ ಬಲಿಹಳು ಶೂರಸೇನನ ಬುದ್ಧಿ ಶಿವೆಯಂ ಬಲಿಹಳು ಶಿರೋಮಣಿಯವಳನ್ನು ವರಿಸಿ ಸರಸೊಲಿರು ಹೋಗುವೆ ಹರತಿ. ಶ್ವೇತಕುಮಾರ, ಸ್ವಾಮಿ, ಬ್ರಹ್ಮನ ಗಂಡಿಗೊಂದು ಹೆಣ್ಣು, ಇದು ಬ್ರಹ್ಮನ ಸೃಷ್ಟಿ ನಿರ್ಣಯ. ಹೌದು. ಹಾಗಾಗಿ ಕಾಶಿ ದೇಶದ ರಾಜ ಶೂರಸೇನನಿಗೆ ಒಬ್ಬಳೇ ಒಬ್ಬಳು ಮಗಳಿದ್ದಾಳೆ. ಶಿವ ಎಂಬುದಾಗಿ ಆಕೆಯ ಶುಭನಾಮಧೇಯ. ವಿದ್ಯಾವತಿಯು, ಗುಣವತಿಯು, ಶೀಲವತಿಯು, ರೂಪವತಿಯು ಆದಂತಹ ಆಕೆಯನ್ನು ನೀನು ಬರೆಸಿ ಸೌಭಾಗ್ಯವತಿಯನ್ನಾಗಿಸು. ಹಾಗಲಿ ಸ್ವಾಮಿ. ಶ್ರೀ ಪರಮಾತ್ಮನ ಅನುಗ್ರಹ ನಿನ್ನಲ್ಲಿ ಸದಾ ಇರಲಿ. ಶುಭವಾಗಲಿ. ಮಂತ್ರಿಗಳೇ, ಕೇಳಿದಿರಲ್ಲ ನಾರದರಾಡಿದ ಮಾತು. ನಾರದರ ಮಾತೆಂದರೆ ಅದು ವೇದವಾಕ್ಯವಿದ್ದಂತೆ, ಅದನ್ನ ಮೀರಿ ನಡೆಯುವಂತಿಲ್ಲ. ತಾವು ಮಂತ್ರಿಗಳಾದರೂ ಕೂಡ ವಯಸ್ಸಿನಲ್ಲಿ ನನಗಿಂತ ಹಿರಿಯರು. ಹಾಗಾಗಿ ಈ ಮದುವೆಯ ಸಂಪೂರ್ಣ ಜವಾಬ್ದಾರಿಯನ್ನ ತಾವೇ ಮುಂದೆ ನಿಂತು ನಡೆಸಿಕೊಳ್ಳಬೇಕು ಸ್ವಾಮಿ. ಇದು ನನ್ನ ಪಾಲಿಗೆ ಕರ್ತವ್ಯ ಹೌದು, ಯೋಗವೂ ಹೌದು. ಇದರ ಬಗ್ಗೆ ಚಿಂತೆ ಬಿಡಿ, ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಹಾಗೇ ಆಗಲಿ. ಮೋಕ್ಷದಾಯಕಗಳೆಂದು ಹೆಸರುವಾಸಿಯಾಗಿರುವ 7 ಪಟ್ಟಣಗಳಲ್ಲಿ ಈ ಕಾಶಿಯು ಒಂದು. ಗಂಗಾ ನದಿಯ ತಟದಲ್ಲಿ ವಿಶಾಲಮಯವಾದ ಪಟ್ಟಣವಿದು. ಕಾಶಿಯ ವಿಶ್ವೇಶ್ವರರ ಸಾನ್ನಿಧ್ಯದಂತೆ ಅನ್ನಪೂರ್ಣ, ಬಿಂದು ಮಾಧವ, ಕಾಲಭೈರವ ಎಂಬ ಅನೇಕ ದೇವಾಲಯಗಳು ಇವೆ. ಅಷ್ಟೇ ಅಲ್ಲ,
ವ್ಯಾಸ, ಮಣಿಕರ್ಣಿಕ, ಹನುಮಂತ, ಹರಿಶ್ಚಂದ್ರ ನಾಮಕ ಘಟ್ಟಗಳಿವೆ. ಕಾಶಿ ಕ್ಷೇತ್ರದಲ್ಲಿ ಸತ್ತವರೆಲ್ಲರೂ ಮುಕ್ತಿಯನ್ನು ಪಡೆಯುತ್ತಾರೆ ಎಂಬುದು ನಮ್ಮಲ್ಲಿರುವಂತಹ ಆಸ್ತಿಕ ಭಾವನೆ. ಇಂತಹ ಪಟ್ಟಣವನ್ನು ಆಡುತ್ತಿರುವ ನಾನು ಶೂರಸೇನ ಧನ್ಯನೇ ಸರಿ. ಇನ್ನು ಸಾಂಸಾರಿಕವಾಗಿ ಯೋಚಿಸುವುದಾದರೆ ಪಟ್ಟದರಸಿಯಿಂದ ಹೆಣ್ಣು ಮಗಳೋರ್ವಳನ್ನು ಪಡೆದಿದ್ದೇನೆ. ಪ್ರಾಯ ಪ್ರಬುದ್ಧಳಾದ ಆಕೆಗೆ ಒಂದು ವರವನ್ನು ಹುಡುಕಿ ಮದುವೆ ಮಾಡಿದ್ದೇನೆ ಅಂತಾದರೆ ನನ್ನ ಜವಾಬ್ದಾರಿ ಕಳೆದುಕೊಂಡಂತೆ. ಎಂದಿನಂತೆ ಸಭೆಯನ್ನು ಕೊಟ್ಟು ವಿಚಾರ ವಿನಿಮಯ ಮಾಡಿಸಿದಂತಾಯಿತು. ಚಾರಕರು ಬಂದಾಡಿದಂತಹ ಮಾತು, ಆಗಂತಕನೋರ್ವ ನನ್ನ ದರ್ಶನಾಕಾಂಕ್ಷಿಯಾಗಿದ್ದಾನೆ, ಅದರಂತೆ ಕರೆದು ಮಾತನಾಡಿಸುತ್ತೇನಂತೆ. ನಮಸ್ಕಾರ, ಕುಳಿತುಕೊಳ್ಳಿ. ಮಾರ್ಗಾಯಾಸವನ್ನು ಪರಿಹರಿಸಿಕೊಳ್ಳಿ. ತಾವು ಇಷ್ಟರವರೆಗೆ ಈ ಕಾಶಿಗೆ ಬಂದವರಲ್ಲ. ಸ್ವಕಾರ್ಯವೋ ರಾಜ್ಯ ಕಾರ್ಯವೋ ಯಾಕಾಗಿ ಬಂದಿರಿ ಹೇಳುವಿರಾ? ಮಹಾರಾಜ, ಕಾಶಿಗೆ ಬರಬೇಕಾದ ಪ್ರಮೇಯ ಇಲ್ಲಿವರೆಗೆ ಲಭಿಸಿಲ್ಲ. ಹಾಗಾಗಿ ನೀವು ಹೇಳಿದಾಗೆ ನಾನು ದೂರದಿಂದಲೇ ಬಂದವನು. ರುದ್ರಪುರ ನನ್ನ ದೇಶ. ಅಲ್ಲಿ ಅರಸ ರುದ್ರಪುರ ಕುಮಾರರೆಂದು ನಮ್ಮ ರಾಜರು. ಅವರ ಪಟ್ಟಾಭಿಷೇಕಕ್ಕೆ ಬಂದ ನಾರದ ಮಹರ್ಷಿಗಳು ಅವರಿಗೆ ವಿವಾಹವಾಗಲಿ ಎಂದು ವಿಮರ್ಶನೆ ಮಾಡಿದ್ದಾರೆ. ಏನು, ನಿಮ್ಮ ಅರಸನ ಪಟ್ಟಬಂಧ ಮಹೋತ್ಸವಕ್ಕೆ ನಾರದರು ಆಗಮಿಸಿದ್ದರೆ ಧನ್ಯನೇ ಸರಿ ನಿಮ್ಮ ಅರಸ. ಆದರೆ ನೀವಿಲ್ಲಿಗೆ ಬರಲು ಕಾರಣವೇನು ಸ್ವಾಮಿ? ಮಹಾರಾಜ, ನಾರದ ಮಹರ್ಷಿ ತ್ರಿಲೋಕ ಸಂಚಾರಿಗಳಾದ ಇವರು ತಮ್ಮ ಮಹಾರಾಜರಿಗೆ ಒಂದು ಪ್ರಶ್ನೆ ಕೇಳಿದರು. ನನ್ನನ್ನು ಮದುವೆಯಾಗ ವಿವಾಹವಾಗಲು ಯೋಗ್ಯವಾದ ಹೆಣ್ಣು ಎಲ್ಲಿದ್ದಾಳೆ ಎಂದು ಕೇಳಿದಾಗ ತಮ್ಮ ಮಗಳು ಶಿವೆ ಎಂದು ವಿಚಾರ ವಿಧಿಸಿದರು. ಅದನ್ನು ವಿಚಾರ ವಿನಿಮಯ ಮಾಡಿಕೊಡಲು ನನ್ನನ್ನು ಕಳಿಸಿಕೊಟ್ಟಿದ್ದಾರೆ. ಸಂತೋಷವಾಯಿತು. ನನ್ನ ಮಗಳು ಶಿವೆಯನ್ನು ನಿಮ್ಮ ಅರಸನಿಗೆ ಅರಸಿಯಾಗಿ ತರಲು ತಿಳಿಸಿದರೆ ಸಂತೋಷವಾಯಿತು. ಈ ಮದುವೆಯ ಪ್ರಸ್ತಾಪ ನನಗೆ ಒಪ್ಪಿಗೆ ಇದೆ. ನೀವು ಇನ್ನು ತೆರಳಿ ಸುಮುಹೂರ್ತವನ್ನು ಹೇಳಿ ಕಳಿಸುತ್ತೇನೆ. ದಿಬ್ಬಣ ಸಮೇತರಾಗಿ ಬರುವಿರಂತೆ. ಈ ಸಂತೋಷದ ವಿಷಯವನ್ನು ಮಗಳಿಗೆ ತಿಳಿಸಬೇಕಲ್ಲ, ಆ ಕಡೆ ನಾನು ಬಿಡ್ತೇನಂತೆ. ದಂಪತಿಗಳೆಂದು ಹರಸುತ್ತಾರೆ
ಬಾಳ ಸಂಭ್ರಮದಿಂದ ಹೊರಡು ಶಿವೆ, ಅಂತೂ ನಾರದರಾಡಿದ ಮಾತಿಗೆ ಒಪ್ಪಿದಂತಹ ನಿನ್ನ ತಂದೆಯವರು ನಮ್ಮೀರ್ವರನ್ನ ವಿವಾಹ ಮಾಡಿಕೊಟ್ಟರು ಎಂದರೆ ನಾವೇ ಧನ್ಯರು. ಹೌದು, ನೀನೇನೋ ವಿಚಾರವನ್ನ ಹೇಳ್ತಾ ಇದ್ದೆ. ಏನದು ವಿಚಾರ? ಶಿವೆ, ಹೆಣ್ಣನ್ನ ಉಭಯ ಕುಲ ತರುಣಿ ಎನ್ನುವುದಾಗಿ ಹೇಳುತ್ತಾರೆ. ಹುಟ್ಟಿದ ಮನೆಗೂ ಸೇರಿದ ಮನೆಗೂ ಕೀರ್ತಿಯನ್ನು ತರಬೇಕು ಎನ್ನುವುದೇ ಇದರ ಅರ್ಥ ತಾನೆ. ನಿಜ. ಶಿವೆ, ನಿನ್ನನ್ನ ಕಳುಹಿಸಿಕೊಡುವಾಗ ನಿನ್ನ ಅಗಲುವಿಕೆಯ ನೋವು ಅವರಲ್ಲಿ ಇದ್ರೂ ಕೂಡ ಒಂದು ಹೆಣ್ಣು ಅನುಸರಿಸಬೇಕಾದ ಕರ್ತವ್ಯಗಳನ್ನು ನಿನಗೆ ತಿಳಿ ಹೇಳಿದರು. ಹೌದೇ ಹೌದು ಸ್ವಾಮಿ. ಆಗ ಒಂದು ವಿಚಾರ ನಡೆಯಿತು. ನಿನ್ನ ಅಗಲುವಿಕೆಯ ನೋವಿನಿಂದಾಗಿ ಅವರ ಕಣ್ಣಂಚಲ್ಲಿ ಚಿನುಕಿದ ಕಣ್ಣೀರಿನ ಹನಿಯನ್ನ ನಾನು ಗಮನಿಸದೇ ಏನು ಇಲ್ಲ. ಹೌದು ಸ್ವಾಮಿ. ಶಿವೆ, ಮದುವೆಯಾಗಿ 4 ದಿನಗಳನ್ನ ಇಲ್ಲಿ ಕಳೆದದ್ದಾಯಿತು. ಇನ್ನು ಹೆಚ್ಚು ದಿನ ಇಲ್ಲಿ ಉಳಿಯುವುದಲ್ಲ. ನಾವು ರುದ್ರಪುರದತ್ತ ಹೋಗಬೇಕು. ನೀನು ಕೂಡ ಹಾಗೆ ಎಲ್ಲಿಗೋ ಹೋಗುತ್ತಿದ್ದೇನೆ ಎಂಬ ಸಂಕಟ ಬೇಡ. ನಿನ್ನೊಂದಿಗೆ ಸದಾ ನಾನಿರುತ್ತೇನೆ. ಹೊರಡೋಣ ರುದ್ರಪುರದತ್ತ. ಹಾಗಾಗುವುದಕ್ಕೆ ಕಾರಣ ಏನು? ಹುಟ್ಟಿದಾಗ ಯಾವ ಮಗುವು ಕ್ರೂರಿಯಾಗಿರುವುದಿಲ್ಲ. ಪರಿಸರ ಅವರನ್ನು ಕ್ರೂರಿಯನ್ನಾಗಿ ಮಾಡುತ್ತದೆ. ಆ ವಿಚಾರ ಹಾಳಾಗಿ ಹೋಗಲಿ. ನಾನ್ಯಾರು? ಕರಾಳ ನೇತ್ರೆ. ಶೋಣಿತಾನಗರಾಧೀಶ್ವರನ ಹೆಸರೆತ್ತಿದರೆ ಸುರ, ನರ, ಕಿನ್ನರ, ಕಿಂಪುರುಷ, ಗರುಡ, ಗಂಧರ್ವರೇ ಗಡಗಡ ನಡುಗುತ್ತಾರೆ. ಹಾಗಿರುವಾಗ ಕುಳಿದವರ ಕಾಡೇನು? ನಮ್ಮ ಅಣ್ಣನ ಆಜ್ಞೆಯಂತೆ ಈ ಕಾಡಿನಲ್ಲಿ ಎಲ್ಲಿ ಬೇಕಾದರೂ ಸಂಚರಿಸಬಲ್ಲೆ, ಏನು ಬೇಕಾದರೂ ಮಾಡಬಲ್ಲೆ. ಹಸಿವು ಎಂದಾಗ ಈ ಕಣ್ಣು ಬರುವುದು, ಪ್ರಾಣಿಗಳನ್ನು ಹಿಡಿದುಕೊಳ್ಳುವುದು. ಇದು ನನ್ನ ನಿತ್ಯ ಪದ್ಧತಿ. ಕಾಡಿನ ಪ್ರಾಣಿಗಳ ಮಾಂಸದ ರುಚಿಗಿಂತ ನಾಡಿನ ಮಾನವರ ಮಾಂಸದ ರುಚಿ ಬಲು ಸೊಗಸು. ಯಾಕೆ? ಅವರು ಎಲ್ಲ ತರಹದ ಸಾಂಬಾರ ಪದಾರ್ಥಗಳನ್ನು ಸೇವಿಸುವುದರಿಂದ ಅದರ ಸತ್ವ ಅವರ ಮಾಂಸದಲ್ಲಿ ಮಿಶ್ರಿತವಾಗಿರುತ್ತದೆ. ಹಾಗಾಗಿ ಅದು ವಿಶೇಷ ರುಚಿಯನ್ನು ನೀಡುತ್ತದೆ. ಅಂದು ಈ ಕಾಡಿನಲ್ಲಿ ಕೆಲವು ಬ್ರಾಹ್ಮಣರಿದ್ದಾರೆ, ಅಂದರೆ ಋಷಿ ಮುನಿಗಳು. ಅವರಲ್ಲಿ ಎಲುಬು ಮತ್ತು ಚರ್ಮವನ್ನು ಬಿಟ್ಟರೆ ಏನೂ ಇಲ್ಲ. ಹಾಳಾಗಿ ಹೋಗಲಿ. ಹೊಟ್ಟೆಯಿಂದ ಬೇಕು ಎನ್ನುವ ಸಂದೇಶ ಬರುತ್ತಿದೆ. ಹಾಗಾಗಿ ತಡ ಮಾಡದೆ ಮೃಗ ಬೇಟೆಯಾಡು.
ನಿರಾತಂಕವಾಗಿ ಮೃಗ ಬೇಟೆಯಾಡುತ್ತಾ ಬರುತ್ತಿದ್ದೇನೆ. ನನ್ನ ದಾರಿಗೆ ಅಡ್ಡವಾಗಿ ಬಂದವನಾರು ನೋಡಿದರೆ ಒಬ್ಬಿಬ್ಬರಲ್ಲ, ಹೆಂಗಸರು ಮಕ್ಕಳನ್ನು ಕೂಡಿಕೊಂಡು ಇದೇ ದಾರಿಯಾಗಿ ಬರುತ್ತಿದ್ದಾರೆ. ಅಬ್ಬ ಅವರ ಧೈರ್ಯವೇ! ಇಲ್ಲಿ ಕರಾಳ ನೇತ್ರಿಯೊಬ್ಬಳು ಇದ್ದಾಳೆ ಎನ್ನುವುದು ಅವರಿಗೇನು ಅರಿವಿದೆ? ಆ ಪರಶಿವನಿಗೆ ನನ್ನ ಸಂಕಷ್ಟ ಅರಿವಾಗಿರಬೇಕು. ಇರಲಿ, ನನಗೆ ಇಂದು ಯಥೇಚ್ಛ ಭೋಜನ. ಯಾಕೆ ಬಂದವರಾರು ಮಾನವರು. ಈಗ ಅಪರೂಪಕ್ಕೆ ಎಂಬಂತೆ ಸಿಕ್ಕೈನ ಹುಳುಗಳನ್ನು ಹೀಗೆ ಬಿಟ್ಟೇನೋ, ಸಮುದ್ರದ ತಿರುಗಳು ದಡಕ್ಕೆ ಅಪ್ಪಳಿಸುವ ಹಾಗೆ ಮೇಲೆ ಬಿದ್ದು ಕೆಡಹುತ್ತೇನೆ. ಅಂತೂ ಇವರು ನನ್ನ ಕೈಗೆ ಸಿಕ್ಕಿದರಲ್ಲ, ಇವರನ್ನು ಹೀಗೆ ಬಿಟ್ಟೇನೋ. ರುಂಡವನ್ನು ಒಡೆದರೆ ಮೆತ್ತಗಿನ ಮೆದುಳಿನ ಭಾಗ ಸಿಗುತ್ತದೆ. ಅದನ್ನು ಒಳ್ಳೆಯ ತುಪ್ಪದಲ್ಲಿ ಕರಿಯಬೇಕು. ಸಣ್ಣ ಸಣ್ಣಗೆ ಕತ್ತರಿಸಿ ಉಪ್ಪಿನಕಾಯಿ ಹಾಕಿಡಬೇಕು. ಮಳೆಗಾಲದಲ್ಲಿ ಉಪಯೋಗಕ್ಕೆ ಬರುತ್ತದೆ. ಬೆಕ್ಕಿನ ಭಾಗ ಇವತ್ತಿಗೆ ಬೇಕಾಗುತ್ತದೆ. ಯೋಚಿಸುತ್ತಾ ಇಲ್ಲೇ ಕುಳಿತರೆ ಅವರು ಓಡಿ ಹೋದರು. ಹಾಗಾಗಿ ಅವರು ಬರುವ ದಾರಿಗೆ ಅಡ್ಡವಾಗಿ ನಿಲ್ಲುತ್ತೇನೆ. ಶಿವೆ, ಯಾಕೆ ಹೆದರ್ತಿದ್ದೀಯ ಹೇಳು? ನಿನ್ನ ಗಂಡ ನಾನಿದ್ದೇನಲ್ಲ, ಇದ್ದಕ್ಕೆಲ್ಲ ನೀನು ಹೆದರುವ ಅಗತ್ಯ ಇಲ್ಲ. ಒಂದು ಕೆಲಸ ಮಾಡು, ಸ್ವಲ್ಪ ಹೊತ್ತು ಮರೆಯಲಿ.